ನಾಟ್ಯ ತೋರಿ ಸರ್. ಲಕ್ಷ್ಮೀ ದೇವಿಯ ಜಾತ್ರಾ ನಿಮಿತ್ತವಾಗಿ ಏನೇನು ಮಾಡ್ಯಾರಪ್ಪ ಇಲ್ಲಿ? ಏನೇನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನೇನು ಮಾಡ್ಯಾರು? ಎರಡು ಮ್ಯಾಳಗಳನ್ನ ಕರೆಸಿ ಹೌದ್. ಇವತ್ತು ಜ್ಞಾನ ದಾಸೋಹ ಹಾ ಹಾ ಮತ್ತು ಅನ್ನ ದಾಸೋಹ ನಡಿಲಿ ಅಂತ ತಿಳ್ಕೊಂಡು ತಿಳ್ಕೊಂಡು ಒಳ್ಳೆಯ ವಿಚಾರ ಇಟ್ಕೊಂಡು ಹೌದು ಮನಿ ಮನಿಗೆ ಪಟ್ಟಿ ಹಾಕಿ ಪಟ್ಟಿ ಹಾಕಿ ರೊಕ್ಕ ಗೊಳೆ ಮಾಡಿಕೊಂಡು ರೊಕ್ಕ ಗೊಳೆ ಮಾಡಿಕೊಂಡು ಹೌದ್ ಎರಡು ಮ್ಯಾಳಗಳನ್ನ ಕರೆಸಿ ಇವತ್ತು ಬೆಳತನ ಜಾಗರಣ ನಿಮಿತ್ತವಾಗಿ ಹೌದ್ ಹೌದ್ ಯಾವ ಒಂದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಗ್ರಾಮದ ಹೆಗ್ಗೇರೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಸಿಂದಗಿ ಭೂತಾಳಿ ಮಾಸ್ತರನ್ನ ಕರೆಸಿಕೊಂಡು ಹೌದ್ ಹೌದು ಅದೇ ರೀತಿಯಾಗಿ ಹಾ ಯಾವ ಮುದ್ದೇಬಿಹಾಳ ತಾಲೂಕಿನ ಹಡಲಗಿರಿ ಗ್ರಾಮದಿಂದ ಹಡಲಗೇರಿ ಗ್ರಾಮದಿಂದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಯಾವ ಶಾಂತ ತಂಗಿನೂ ಕೂಡ ಕರೆಸಿಕೊಂಡು ಹೌದ್ ಹೌದ್ ಹೌದು ಇವು ಎರಡು ಮ್ಯಾಳಗಳ ನಮ್ಮೂರಿಗೆ ಹಾ ನಮ್ಮ ಕರೆಗೆ ಹೋಗಟ್ಟು ಹೌದು ನಮ್ಮೂರಿಗೆ ಬಂದದಕ್ಕಾಗಿ ಮೀರಾಬರಟ್ಟಿ ಗ್ರಾಮದ ಕತಿಯಿಂದ ಎರಡೂ ವತಿಯಿಂದ ಹೌದು ಎರಡೂ ಮ್ಯಾಳಿಗೆ ಅಭೂತಪೂರ್ವಕವಾಗಿ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಮಾಡಿಕೊಳ್ಳೋಣ ಇವತ್ತು. ಹೌದು 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 ಯಾಕಪ್ಪ ಅಂತ ಕೇಳಿದ್ರ ಯಾಕೆಪ್ಪ? ಎಷ್ಟೋ ಸಲ ಕಾರ್ಯಕ್ರಮ ಮೀರಾಪುರ ಹಟ್ಟಿನ ಒಳಗೆ ನಡೆದಾಗ ಹಾ ಹಾ ಏನಾಗಿತ್ತು? ಫೋನ್ ಮುಖಾಂತರ ಭಂಡಾರ ಕೊಟ್ಟಾಗ ಹೌದು ಸುಳ್ಳ ಬರ್ಲಾರ್ಕಾಗಿ ಎಷ್ಟೋ ಮೇಳಗಳು ಸುಳ್ಳು ಮಾಡ್ಕೊಂಡ ಸುಳ್ಳು ಮಾಡ್ಕೊಂಡ ಏನೇನೋ ಆಗ್ಯಾವ ಹಿಂದ. ಹೌದು ಹೌದು ಅಂತ ವಿಚಾರದೊಳಗೆ ನೀವು ಅಲ್ಲಿಂದ ಫೋನ್ ಮುಖಾಂತರವಾಗಿ ನಮ್ಮ ಊರಿಗೆ ಬಂದಿರಿ ಅಂದ್ರೆ ನಿಮಗೆ ಮೆಚ್ಚಬೇಕು. ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಮಾತಾ ಯಾಕಪ್ಪ ಅಂತ ಕೇಳಿದ್ರ ಯಾಕೆಪ್ಪ? ಈ ಕಾರ್ಯಕ್ರಮಗಳ ಇವತ್ತು ಸತ್ಯ ಸಿದ್ಧರ ಮಾರ್ಗ ನಡಿಬೇಕಾದ್ರೆ ನಮ್ಮ ಊರಿಗೆ ಹಾ ಹಾ ನಮ್ಮ ಊರಾಗ ಇನ್ನೊಂದು ವಿಷಯಪ್ಪ ಅಂತ ಕೇಳಿದ್ರ ನಮ್ಮ ಊರಾಗ ಇವತ್ತು ಏನು ನಡೆದೈತಪ್ಪ ಅಂತ ಹೇಳಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ದವ್ರು ಬಂದಾರ. ಹೌದು 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 ಕಂಡಾಪಟ್ಟಿ ಜನ ಬಂದಾರಪ್ಪ ಅವರು. ಕಂಡಾಪಟ್ಟಿ 3-4 ಜನಗಳು ಬಂದಾರ. ಹೌದು ಅವರಿಗೂ ಕೂಡ ಯಾವ ಕಾಮಂತ ನಿಪುಣಾಳ್ ಅವರು ಬಂದಾರ, ನಮ್ಮ ಮಾರುತನ ಬೆಕ್ಕೇರಿ ಅವರು ಬಂದಾರ, ಹೌದು ಹೌದು ನಮ್ಮ ಹಾಲಪ್ಪಣ್ಣ ಬಂದಾರ, ಹಾಲಪ್ಪಣ್ಣ ಅವರು ಬಂದಾರ, ಅಜಯ್ ಅಣ್ಣ ಬಂದಾರ, ಅಜಯ್ ಅಣ್ಣ ಅವರು ಬಂದಾರ. ಅವರಿಗೂ ಕೂಡ ನಮ್ಮ ಮೀರಾಪುರ ಹಟ್ಟಿ ಗ್ರಾಮದ ವತಿಯಿಂದ ಹಾ ಹಾ ತುಂಬಾ ಸ್ವಾಗತವನ್ನ ಕೋರುತ್ತಾ ಹೌದು 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 ಅದಕ್ಕೆ ಯಾಕಂತ ಏನನ್ನ ನಡೆದ್ರು ಕೂಡ ಇವತ್ತು ಬೆಳತನ ಹಾಡಿಕೆ ನಡೆದ ಕೆಲವೊಂದು ಜನ ಬಂದಿಲ್ಲ ಇಲ್ಲಿ. ಹಾ ಇಲ್ಲಿ ಏನೇನು ನಡೆದೈತಪ್ಪ ಅನ್ನೋದು ಹೊತ್ತು ತುದಿ ಆಗೋದ್ರೊಳಗ ಅವ್ರ ಫೋನಿನೊಳಗೆ ಮುಖಾಂತರ ಅವ್ರಿಗೆ ಕಳಿಸುವಂತ ವಿಚಾರ ಅವ್ರು ಮಾಡ್ತಾರ ಯೂಟ್ಯೂಬ್ದಾಗ. ಹೌದು ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಗಳನ್ನ ಕೋರುತ್ತಾ ಹೌದು 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 ಇನ್ನು ಮುಂದೆ ಏನಪ್ಪಾ ಅಂತ ಕೇಳಿದ್ರೆ ಎರಡು ಮ್ಯಾಳಗಳು ನಮ್ಮ ಊರಿಗೆ ಬಂದಾವ್. ಹಾ 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 ಎರಡು ಮ್ಯಾಳಗಳು ಹೆಂಗ ಹಾಡಬೇಕು, ಹೆಂಗ ನಡಿಬೇಕು, ಹೆಂಗ ಮಾತಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ನನ್ನ ಕರೆಸ್ಯಾರ ಜೋಡಟ್ಟಿ ಗ್ರಾಮದಿಂದ. ಹೌದು ಹೌದು ಯಾಕೆ ಕರೆಸ್ಯಾರಪ್ಪ ಅಂತ ಕೇಳಿದ್ರ ಯಾಕೆಪ್ಪ? ಮೀರಾ ನಾ ಹಾಡಿಕೆ ಒಳಗ ಅಥವಾ ನನ್ನ ಹೆಸರು ಬರ್ಬೇಕಾದ್ರೆ ಕಾರಣ ಮೀರಾಪರಟ್ಟಿ ಊರು. ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರೆ ಹಿಂದಕ್ಕೆ ನಾ ಇದೇ ಒಂದು ಮಾತು ಹೇಳಿದ್ನಿ. ಫೋನ್ ಮುಖಾಂತರ ಭಂಡಾರ ಕೊಟ್ಟಾಗ ಎಷ್ಟೋ ಮ್ಯಾಳಗಳು ಸುಳ್ಳಾಗಿ ಕಂಡಾಪಟ್ಟಿ ಮೇಳಗಳು ಸುಳ್ಳಾಗಿ ಅಗಸಬಾಳ ಗುರ್ಲಿಂಗಿಗೆ ಭಂಡಾರ ಕೊಟ್ಟಾಗ ಹಾ ಬೆನಕನಳ್ಳಿ ಮಾನಂದಾಗ ಭಂಡಾರ ಕೊಟ್ಟರು, ಅಗಸಬಾಳ ಗುರ್ಲಿಂಗ ಭಂಡಾರ ಕೊಟ್ಟಿರು. ಅದು ಅವಾಗ ಬೆನಕನಳ್ಳಿ ಮಾನಂದ ಏನೋ ಆಗಿ ಅನಿವಾರ್ಯ ಕಾರಣದಾಗ ಬರ್ಲಾರ ಕಾರಣಕ್ಕಾಗಿ ಹಾ ಹಾ ದೊಡ್ಡ ಸಿಕ್ಕರ ಜಾತ್ರಿ 3 ದಿನ ಬುಂದೇದ ಊಟ ಹಾಕಿ ಹೌದು ಜಾತ್ರೆ ಮಾಡಿದ ಕಾಲಕ್ಕ ನಾವ್ ಇಲ್ಲೇ ಗುಡಿಯಾಗ ಮಾಡ್ಕೊಂಡಿದ್ವಿ ಬೆಳತಾನ ಹಾಡಿ. ಅವಾಗ ನಮ್ಮ ಕಜಿಡೋನಿ ಸಿದ್ದಪ್ಪ ಮಾವದು ಇದ್ರು, ಅವ್ರು ಇವತ್ತಿಲ್ಲ. ಹೌದು ಇಲ್ಲದಕ್ಕಾಗಿ ಅವ್ರು ಇಲ್ಲ ತಮ್ಮ ನೀ ಹಾಡ್ಬೇಕು ಇವತ್ತು ಅಗಸಬಾಳ ಗುರ್ಲಿಂಗ ಜೋಡಿ ಅಂದ್ರು. ಅವಾಗ ನಾವು ಹಾಡಿದ್ದು ಅವತ್ತಿಗೆ ನನ್ನ ಹೆಸರು ಬೆಳೆದು ಬಿಟ್ಟೈತಿ ಇಲ್ಲಿ ಮೀರಾಪುರಟ್ಟಿ ಒಳಗೆ. ಹೌದು ಈ ಕ್ಷೇತ್ರದೊಳಗ ಹೌದು. ಅವಾಗ ನಾವು ಬೆಳತನ ಕಾರ್ಯಕ್ರಮ ಕೊಟ್ಟಿವು ಅಗಸಬಾಳ ಗುರ್ಲಿಂಗನ ಜೊತೆ. ಇರ್ಲಿ ಮುಂದ್ 15 ದಿವಸದಾಗ ಕೊಳೂರ್ಗಿ ಸಿದ್ದಮ್ಮನ ಜೊತೆ ಕೊಟ್ಟಿವು ಮತ್ತ. ಹೌದು ಅವಾಗ ನನ್ನ ಮೀರಾಪುರಟ್ಟಿ ಊರು ಬೆಳೆಸಿಬಿಟ್ಟೈತಿ. ಇನ್ನೂವರೆಗೆ ನಮ್ಮ ಮ್ಯಾಗ ಅವ್ರ ಅಭಿಮಾನ ಐತಿ, ಬಾಳ ಪ್ರೇಮದಿಂದ ನನ್ನ ಕರೆಸಾರ ಅಂದವಾಗ ನಾನು ಇವತ್ತು ಚಿಕ್ಕೋಡಿಗಿದ್ನಿ. ಆಗಿಂದ ಚಿಕ್ಕೋಡಿಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದನು. ಮನ್ಯಾಗ ಸ್ವಲ್ಪ ದವಾಖಾನೆ ಆಗಿತ್ತು. ಅದಕ್ಕೆ ಇರ್ಲಿ. ಈಗಿನ ಎರಡು ಮೇಳಗಳು ಹೆಂಗ ನಡಿಬೇಕಪ್ಪ ಅಂತ ಬಾಳ್ ಹೇಳತ್ರಾಗ ಅರ್ತಿಲ್ಲ. ನಾ ಬಾಳ್ ಹಿಚ್ಕಾಡಿ ಬಾಳ್ ಹೊಲಸಿಡಿಸಿ ಹೌದು ಏನೋ ಮಾತಾಡೋದ್ರಾಗ ಅರ್ತಿರಂಗಿಲ್ಲ. ಯಾಕಂದ್ರೆ ಎರಡು ಮೇಳಗಳ ಸಾಹಿತ್ಯಗಾರರು, ಸಂಭಾಷಣೆಗಾರರು, ಗಾಯಕರು ಎಲ್ಲ ಅವರೇ ಅದಾರ. ಹೌದು ಎರಡು ಮೇಳ್ನವರು ಹೌದು. ಹಿಂದೊಬ್ರು ಮಾತಾಡೋದು ಮುಂದೊಬ್ರು ಮಾತಾಡೋದು ಅಲ್ಲ. ಹಾಡೋದೊಬ್ರು ಬೇರೆ ಮಾತಾಡೋದು ಬೇರೆ ಅಲ್ಲ. ಏಕಮಾರ್ ದೋನ್ ತುಕಡ ಅದಾವ.
ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಯಾವ ಭೂತಾಳಿ ಮಾಸ್ತರ್ ಅಂದ್ರೆ ಸಾಮಾನ್ಯ ಮನುಷ್ಯರ ಅಲ್ಲ ಅವರು. ಏನೇನ್ ಮಾಡ್ತಾರಪ್ಪ ಇವರು? ಅವರು ಸ್ವಂತ ಸಾಹಿತ್ಯ ಬರೀತಾರ, ಹೌದು, ಸ್ವಂತ ಗಾಯನ ಮಾಡ್ತಾರ, ಹೌದು, ಸ್ವಂತ ಮಾತಾಡ್ತಾರ, ಹೌದು, ಎಲ್ಲ ಮಾಡ್ತಾರ. ಹೌದು. ಅದೇ ರೀತಿಯಾಗಿ ಹೆಣ್ಮಗಳಿದ್ರು ಕೂಡ ನಮ್ಮ ಶಾಂತ ಅಕ್ಕ ಕೂಡ ನಾವು ಏನು ಕಮ್ಮಿಲ್ಲ ತಿಳ್ಕೊಂಡು, ನಾವು ಏನು ಕಡಿಮೆ ಇಲ್ಲ ತಿಳ್ಕೊಂಡು ಇವ್ರು ಹೆಂಗ ಮಾಡ್ತಾರ ಹಂಗ ಅವರು ರೆಡಿ ಅದಾರ. ಹೌದು ಹೌದು. ಎರಡು ಮಕ್ಕಳಿದ್ದಂಗ ಎರಡು ನಮ್ಮ ಊರಿಗೆ ಇವತ್ತು ಅಲ್ಲಿಂದ ಇಲ್ಲಿಗೆ ಬಂದಾರಂದ್ರ ಅದಕ್ಕೆ ಬಸವಣ್ಣವ್ರ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಪ್ಪ? ಇವನ್ ಆರವ ಇವನ್ ಆರವ ಇವನ್ ಆರವನೆಂದು ಎನಿಸದರಯ್ಯ, ಹೌದು, ಇವ ನಮ್ಮವ ನಮ್ಮ ಮನೆ ಮಗನಿಂದ ಎನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಹೌದು. ಇದೇ ಮಾತು ಯಾಕೆ ಹೇಳ್ತಾರಪ್ಪ ಅವರು? ಯಾಕೆ ಈ ಮಾತು ಹೇಳ್ತಾರಂತ ಕೇಳಿದ್ರ, ಯಾಕ ಇವತ್ತು ಅಲ್ಲಿದಿಂದ ಯಾವ ಜಿಲ್ಲಾ ಯಾವ ಊರಿಂದ ಇಲ್ಲಿಗೆ ಬಂದಿರಿ ಅಂದ ಕಾಲಕ್ಕ ಹೌದು ನೀವು ಎರಡು ನಮ್ಮ ಮಕ್ಕಳ ಅಂತ ತಿಳ್ಕೊಂಡು ನೀವು ಎರಡು ಕುತ್ತವ್ರು ಎರಡು ದೈವದವ್ರು ತಿಳ್ಕೊಂಡ್ರಿ ಅಂದ್ರ ಹೊತ್ತು ತುದಿ ಆಗುತ್ತಾನ ಮಂಗಳಾರತಿ ಆಗುತ್ತಾನ. ಇವ್ ಎರಡು ಮಕ್ಕಳ ಇವಕ್ಕೆ ಭೇದ ಭಾವ ಮಾಡಲಾರ್ದಂಗ ನೀವು ಕೂತ್ ಕೇಳಿದ್ರಿ ಅಂದ್ರ ಹೌದು ಏನಕ್ಕದಪ್ಪ? ಬಸವಣ್ಣ ಅವ್ರ ವಚನಕ್ಕೆ ಹೋಗಿ ಬಸವಣ್ಣ ಅವ್ರ ಆತ್ಮಕ್ಕೆ ಶಾಂತಿ ಆಗ್ತದೆ, ನಮಗ್ ದೇವ್ರ ಮೆಸ್ತಾನ. ಹೌದು ಹೌದು. ಈ ವಿಚಾರ ಇಟ್ಕೊಂಡು ಇವತ್ತು ದಾನ ಶ್ರೇಷ್ಠ ಮತ್ತು ಧರ್ಮ ಶ್ರೇಷ್ಠ ಅನ್ನುವಂಥವು ಎರಡು ವಿಷಯ ಇಟ್ಟು ಮಾತಾಡ್ಕೊತ ಹೋಗ್ರಿ. ನಮ್ಮ ಮುಂದ ಕೂರ್ಗೆ ಕೊಳ ಕಟ್ಟ್ಯಾರ ನಮ್ಮ ಭೂತಾಳಿ ಮಾಸ್ತರ್ ಅವರು. ಅದಕ್ಕೆ ಅವ್ರು ಯಾವ್ದು ಮಾತಾಡಿ ಯಾವ್ದು ಶಾಂತ ತಂಗಿಗೆ ಬಿಡ್ತಾರ ಅನ್ನುವಂಥದ್ದು ಅವ್ರಿಗೆ ಬಿಟ್ಟು ವಿಚಾರ. ಅದ್ರ ಜೊತೆಗೆ ಸಿದ್ಧರ ವಿಷಯ ಮಾತಾಡಬೇಕು. ಚರಿತ್ರೆ ಸಿದ್ಧರ ವಿಷಯ ಅಮ್ಮೋಗ ಸಿದ್ಧ, ಮಾಳಿಗರಾಯ, ರೇವಣ ಸಿದ್ಧ, ಬೀರ ಸಿದ್ಧ ಮಾಡಿದಂತ ಲೀಲೆಗಳನ್ನ ಒಂದೊಂದು ಕೆಲವೊಂದು ಅಡಕಾಗಿ ಉಳ್ದಾವ್. ಅದನ್ನ ಘರ್ಷಣೆ ರೂಪದೋಗಿ ಕೇಳ್ಕೊತ ಹೋಗಿ ಸಿದ್ಧರಿಗೆ ಧಕ್ಕೆ ಬರಬಾರ್ದಂಗ, ಭಂಡಾರಕ್ಕೆ ಬಟ್ಟ ಬರಬಾರ್ದಂಗ, ಜಾಡಿಗೆ ಹೌದು ಕುಂದ್ ಹತ್ತದಂಗ ಇವತ್ತು ಬೆಳತನ ಕಾರ್ಯಕ್ರಮ ಕೊಟ್ಟದ್ದಾದ್ರ ಏನಕ್ಕದಪ್ಪ? ನಮ್ಮೂರಿಗೆ ಅವ್ರನ್ನ ಕರೆಸಿದಕ್ಕೂ ಸ್ವಾರ್ಥ ಅವ್ರು ಇಲ್ಲಿ ಬಂದ್ ಕಾರ್ಯಕ್ರಮ ಕೊಟ್ಟದ್ದು ಸ್ವಾರ್ಥ ಆಗ್ತದೆ ತಿಳ್ಕೊಂಡು ಎರಡು ಮಾತು ಹೇಳಿ ಅದಕ್ಕೆ ನನ್ನೆರಡು ಮಾತಿಗೆ ವಿರಾಮ ಇಟ್ಟು ಬಾಳ ಜನಪದ ಹಾಡಿ ಅದ್ರಾಗ ವಿಶೇಷ ಸೂಚನೆ ಏನಪ್ಪಾ ಅಂತ ಕೇಳಿದ್ರ ಕೆಲವೊಂದು ಡೊಳ್ಳಿನ ಮ್ಯಾಳದೊಳಗೆ ಕೆಲವೊಂದು ವಿಶೇಷ ಸೂಚನೆಗಳು ಮಾಡ್ಯಾರ. ಈಗ ಮಾಡ್ಯಾರ ನಮ್ ಕಡೆ ಸೈಡ್ನಾಗ ಮಾಡ್ಯಾರ, ನಿಮ್ ಕಡೆ ನಮ್ಮ ಕಡೆ ಏನ್ ಎಲ್ಲಿದ ಒಂದು ಸಮಿತಿ ರಚನೆ ಮಾಡ್ಯಾರ. ಈಗ ಬಿಜಾಪುರ ಜಿಲ್ಲಾದವ್ರು ನಮ್ಮಲ್ಲಿ ಯಾವ ಸಮಿತಿನೂ ರಚನೆ ಇಲ್ಲ, ಏನಿಲ್ಲ. ಆದ್ರೂ ಕೂಡ ಒಂದು ಸ್ವಲ್ಪ ಮಾಡ್ಯಾರ ಅಂದ ಕಾಲಕ್ಕೆ ಅದಕ್ಕೂ ಕಿಮ್ಮತ್ ಕೊಟ್ಟು ನಾವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಹೊಲಸು ಜನಪದ ಹಾಡ್ಲಾರದೆ ಹಾಡುದೇ ಬಂದ ಹೌದಾ? ಯಾಕಪ್ಪ ಅಂತ ಕೇಳಿ ಮಾಡ್ಯಾರ ಒಂದು ಜಿಲ್ಲಾದವ್ರು ಮಾಡ್ಯಾರ. ನಾವು ಕರ್ನಾಟಕ ರಾಜ್ಯದಾಗಿಂದ ನಮ್ದು ಒಂದು ಜಿಲ್ಲಾ ಐತಿ, ನಮಗೂ ಸ್ವಲ್ಪ ಗಾಳಿ ಬಡಿತೈತಿ ಅದು. ಹೌದು, ಅದಕ್ಕೆ ಅದನ್ನ ಅದ ವಿಚಾರ ಇಟ್ಕೊಂಡು ಇಲ್ಲ ಸರ್ ನೀವು ಹಾಡಂದ್ರು ಹಾಡಂಗಿಲ್ಲಲ್ರಿ ಇವ್ರು. ಅದೇ ವಿಚಾರ ಇಟ್ಟುಕೊಂಡು ಹೊಲಸು ಜಾನಪದ ಹಾಡ್ಲಾರ್ದೆ ಸತ್ಯ ಸಿದ್ಧರ ಮಾರ್ಗವನ್ನ ಸತ್ಯ ಸಿದ್ಧರ ಮಾಡಿದ ಲೀಲೆಗಳನ್ನ ಮಾತಾಡಿ ದಾನ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠ, ದಾನ ಮಾಡಿ ಯಾರು ಮುಕ್ತಿ ಪತಾಕಿ ಹೋದ್ರು, ಧರ್ಮದಿಂದ ಯಾರು ಮುಕ್ತಿಗೆ ಹೋದ್ರು ಅನ್ನುವಂತ ವಿಚಾರ ಎರಡು ವಿಚಾರಗಳ ಸಂಭಾಷಣೆ ಮಾಡುತ್ತಾ ಅದಕ್ಕೆಪ್ಪ ಎರಡು ವಿಚಾರಗಳನ್ನ ಇಟ್ಕೊಂಡು ಬಾಳ ಸಂದ ಮಾಡ್ಲಾರದೆ ನಮ್ಮನ್ನ ಇಲ್ಲಿ ಸ್ಟೇಜ್ ಮ್ಯಾಗ ಹಗಲೆಲ್ಲ ಕರೆಸಿ ನಾವು ಮಾತಾಡೋದ್ರಾಗ ಅರ್ಥ ಇರಂಗಿಲ್ಲ. ಏನ್ ಕೂತ್ ಕೇಳೋದು ಅಷ್ಟ ನಮ್ ಕೆಲಸ. 5 ಗಂಟೆ ತನ ನೀವ್ ಏನ್ ಮಾಡ್ತಾರಿ ಏನ್ ಬಿಡ್ತಾರಿ ಅನ್ನೋದು ಅಲ್ಲಿ ಕೂತ್ ನೋಡ್ತಿರ್ತೇವು. 5 ಗಂಟೆ ತನ ಜನ ಹೇಳಬಾರ್ದಂಗ ಎರಡು ಮ್ಯಾಳಟ್ಟ ಕಾರ್ಯಕ್ರಮ ಮಾಡ್ರಿ ಅಂದ್ರ ಮತ್ತೊಮ್ಮೆ ದೈವಕ್ಕ ಎರಡು ಮ್ಯಾಳಿಗೆ ದೈವಕ್ಕ ನನ್ನ ನಮಸ್ಕಾರಗಳನ್ನ ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮ ಇಡ್ತನೋ. ಕಾರ್ಯಕ್ರಮ ಚಾಲೂ ಮಾಡ್ರಿ. ಓಕೆ. ಅದರಂತೆ ಯಾವ ಹೆಸರು ಹೇಳ್ರಿ ಜರ. ನನ್ನೆರಡು ಮಾತುಗಳನ್ನ ಕೇಳಿ ಮೀರಾಪರಟ್ಟಿ ಕಮಿಟಿ ಅವರಾದಂಥವ್ರು ಒಂದು 2 ಪುಷ್ಪದ ಹಾರ 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ಕೂಡ ತಾಯಿ ಲಕ್ಷ್ಮೀದೇವಿ ತಾಯಿ ಸೆಲೆವ ಸದವಂತ ಕಾಲ ಕೊಟ್ಟು ಕಾಪಾಡಲಿ. ಪ್ರತಿ ವರ್ಷ ಇದಕ್ಕಿಂತ ದೊಡ್ಡ ಮೇಳಗಳನ್ನ ತಂದ ಕಾರ್ಯಕ್ರಮ ನಡೆಸುವಂತ ಶಕ್ತಿ ಕೊಡ್ಲಿ ಅಂತ ತಿಳ್ಕೊಂಡು ನನ್ನ 2 ಮಾತಿಗೆ ವಿರಾಮ ಇಡ್ತೇನೆ.